ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಫಿಕ್ಸ್ ಆಗಿದೆ, ಬಟ್ ವಿರೋಧ ಇದೆ. ಸಿಎಂ ರಾಜೀನಾಮೆಗೆ ಸಿದ್ದು ಅಭಿಮಾನಿಗಳು ಈಗ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ವರುಣಾದಿಂದ ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸಿದಂತ ಜನರು ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಅಸಮಾಧಾನ ಇದೆ. ಸಿದ್ದರಾಮಯ್ಯನವರೇ ಸಿಎಂ ಆಗಿ ಕಂಟಿನ್ಯೂ ಆಗಬೇಕು ಅನ್ನೋದು ಅಭಿಮಾನಿಗಳ ಒತ್ತಾಸೆ. ಹೀಗಾಗಿ ಅವರು ವಿರೋಧ ವ್ಯಕ್ತಪಡಿಸಿರುವಂಥದ್ದು. ಕಾವೇರಿ ನಿವಾಸದ ಬಳಿ ಬಂದಂತ ಜನ ಏನಿದ್ದಾರೆ, ವರುಣಾ ಕ್ಷೇತ್ರದಿಂದ ಬಂದಂತ ಜನರು ಸಿದ್ದರಾಮಯ್ಯನವರೇ ಸಿಎಂ ಆಗಿ ಕಂಟಿನ್ಯೂ ಆಗಬೇಕು ಅಂತ ಪಟ್ಟು ಹಿಡಿದಿರೋದು. ಹೀಗಾಗಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇದೆಲ್ಲವೂ ಕೂಡ ನಿರೀಕ್ಷಿತ. ಸಿದ್ದರಾಮಯ್ಯನವರು ಕ್ಷೇತ್ರ ಬಾದಾಮಿ ಇರ್ಬೋದು, ಅವರು ಎಲ್ಲೆಲ್ಲಿ ಸ್ಪರ್ಧಿಸಿದ್ರಲ್ಲ, ವರುಣ ಇರ್ಬೋದು, ಹೀಗೆ ಅವರದ್ದೇ ಆದಂಥ ಮೈಸೂರು ತವರು ಜಿಲ್ಲೆ ಇರ್ಬೋದು, ಇಡೀ ರಾಜ್ಯದಾದ್ಯಂತನೇ ಅವರು ಮಾಸ್ ಲೀಡರ್ ಅಂತ ಗುರುತಿಸ್ಕೊಂಡಿರೋರು. ಅಭಿಮಾನಿಗಳಂತ ಬಂದಾಗ ರಾಜ್ಯದಾದ್ಯಂತ ಕೂಡ ಇದ್ದೇ ಇದ್ದಾರೆ. ಸದ್ಯ ವರುಣಾ ಕ್ಷೇತ್ರದಿಂದ, ಅವರ ಕ್ಷೇತ್ರದಿಂದ ಬಂದಿರುವಂಥ ಅಭಿಮಾನಿಗಳೇನಿದ್ದಾರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರ್ದು ಅಂತೇಳಿ ಅವರು ಪಟ್ಟು ಹಿಡಿದಿರುವಂಥದ್ದು. ಬಟ್ ಈಗ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನೂ ನಿರ್ಧರಿಸಿದ್ದಾಗಿದೆ. ಅದರ ಪ್ರಕಾರ ಸಿದ್ದರಾಮಯ್ಯನವರ ರಾಜೀನಾಮೆ, DCM ಆಗಿರುವಂಥ DK ಶಿವಕುಮಾರ್ ಅವರು CM ಪಟ್ಟಕ್ಕೆ ಏರೋದು, ಇವೆಲ್ಲ ಫಿಕ್ಸ್. ನಾಳೆಯಿಂದ ಇನ್ನೂ ಡೆವಲಪ್ಮೆಂಟ್ಸ್ ಆಗುತ್ತೆ. ಸಿದ್ದರಾಮಯ್ಯನವರು ಮೀಟಿಂಗ್ ಕರೀತಾರೆ, ಮತ್ತೊಂದು ಸುದ್ದಿಗೋಷ್ಠಿನೂ ಆಗಬಹುದು. ಜೊತೆಗೆ DK ಶಿವಕುಮಾರ್ ಅವರು CM ಆಗ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ದುರ್ಗೇಶ್. ಈಗ 1.5 ಗಂಟೆಯಿಂದ ನಡೀತಾ ಇರುವಂತ ಮೀಟಿಂಗ್, ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಒಂದೇ ಕೂಗು ಅಂದ್ರೆ ಇಷ್ಟು ಬೇಗ ರಾಜೀನಾಮೆ ಕೊಡೋದು ಬೇಡ ಅಂತ. ಬಟ್ ಈ ಪಟ್ಟು, ಈ ಒತ್ತಾಯಕ್ಕೆ ಸಿದ್ದರಾಮಯ್ಯನವ್ರು ಮಣಿತಾರ? ಅವ್ರು ಮಾಡಿದ್ರು ಕೂಡ ಹೈಕಮಾಂಡ್ ಒಪ್ಕೊಳ್ಳುತ್ತಾ? ಮತ್ತೊಂದು ಕಡೆ ಅಭಿಮಾನಿಗಳು ಕೂಡ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಏನ್ ಡೀಟೇಲ್ಸ್ ಇದೆ? ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದಂತ ಶಾಸಕರು ಸಚಿವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದು, ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ದಿಢೀರ್ ಆಗಿ ರಾಜೀನಾಮೆಯನ್ನ ಕೊಡೋದು ಬೇಡ ಅನ್ನುವಂತ ಒಂದು ಮನವಿಯನ್ನ ಸಿಎಂ ಸಿದ್ದರಾಮಯ್ಯ ಬಳಿ ಮಾಡ್ತಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಸಚಿವರೆಲ್ಲರೂ ಕೂಡ ತಮ್ಮ ಇಲಾಖೆಯಲ್ಲಿನ ಒಂದು ಯೋಜನೆಗಳು ಮತ್ತು ಆದೇಶಗಳು ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮೊಟಕುಗೊಳ್ಳುತ್ತೆ ಅನ್ನೋ ಆತಂಕ ಒಂದ್ ಕಡೆ ಆದ್ರೆ, ಶಾಸಕರು ನಾವು ಸಿಎಂ ಶಾಸಕರು ಸಚಿವರಾಗ್ಕೊಳ್ಳುವಂತ ಕನಸನ್ನ ಕಾಣ್ತಾ ಇದ್ರು. ಅವರಿಗೆ ಒಂದಿಷ್ಟು ನಿರಾಸೆ ಆಗುತ್ತೆ. ಮತ್ತು DCM DK ಶಿವಕುಮಾರ್ ಅವರು CM ಆದ್ರೆ ಮತ್ತೆ ಬೇರೆಯವರ CM ಆದ್ರೆ ಸಚಿವರಾಗುವಂತ ಕನಸು ಈಡೇರಲ್ಲ ಅನ್ನುವಂತ ನಿಟ್ಟಿನಲ್ಲಿ ಶಾಸಕರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಸಭೆಯಲ್ಲಿ ಭಾಗಿಯಾಗಿದ್ರು. ಮಹತ್ವದ ನಿರ್ಧಾರಗಳನ್ನ ಸಿಎಂ ಸಿದ್ದರಾಮಯ್ಯ ತೆಗೆದುಕೊಂಡಿರೋದಾಗಿ ಸಚಿವರು ಮತ್ತು ಶಾಸಕರ ಜೊತೆಗೆ ಸಮಾಲೋಚನೆ ನಡೆಸಿರುವಂತದ್ದು. ನಿನ್ನೆ ರಾಹುಲ್ ಗಾಂಧಿ ಮತ್ತು KC ವೇಣುಗೋಪಾಲ್, ಸುರ್ಜೇವಾಲಾ, ADC ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಸಭೆಯಲ್ಲಿ ಆದಂತಹ ಅಂಶಗಳ ಬಗ್ಗೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಎಲ್ಲಾ ಶಾಸಕರಿಗೆ ಮತ್ತು ಸಚಿವರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳುವಂತ ತೀರ್ಮಾನಕ್ಕೆ ನಾನು ಬದ್ಧ ಅನ್ನುವಂತ ಮಾತನ್ನ ಹೇಳಿದ್ದೇನೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ನನಗೆ ಸೂಚನೆ ನೀಡಿದ್ದಾರೆ, ಆ ಒಂದು ಸೂಚನೆಯಂತೆ ನಾನು ನಡೆದುಕೊಳ್ತೀನಿ ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಕ್ಕೆ ಕೆಲವೊಂದಿಷ್ಟು ಶಾಸಕರು ಮತ್ತು ಸಚಿವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಅವರಿಗೆ ರಾಜೀನಾಮೆ ಸದ್ಯಕ್ಕೆ ಕೊಡಬೇಡಿ, ನಾವು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮನವಿ ಮಾಡ್ತೀವಿ ಅನ್ನೋ ಮಾತುಗಳು ಕೂಡ ಹೇಳ್ತಿರುವಂತದ್ದು. ಹೀಗಾಗಿ ಶಾಸಕರು ಸಚಿವರಾಗಬೇಕನ್ನೋ ನಿಟ್ಟಿನಲ್ಲಿ ಸಿಎಂ ಅವರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ರು. ಸಿಎಂ ಅವರು 2.5 ವರ್ಷ ಆದ ಬಳಿಕ ಸಚಿವ ಸಂಪುಟ ಆಗತ್ತೆ ಅಥವಾ ಸಚಿವ ಸಂಪುಟ ಪುನರಚನೆ ಆಗುವ ಸಂದರ್ಭದಲ್ಲಿ ನಿಮಗೆ ಅವಕಾಶವನ್ನ ಮಾಡಿಕೊಡ್ತೀನಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಹೀಗಾಗಿ ಸಚಿವರಾಗಬೇಕಂತ ಕನಸು ಕಾಣಿಸ್ತಿದ್ದಂತ ಶಾಸಕರು ಇವತ್ತು ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ. ಜೊತೆಗೆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಿರ್ಧಾರಕ್ಕೆ ಬದಲಾಗಿದ್ದೇನೆ, ಆ ಒಂದು ನಿರ್ಧಾರದಿಂದ ನಾನು ಹಿಂದೆ ಸರಿಯಲ್ಲ, ಹೈಕಮಾಂಡ್ ನಾಯಕರು ಯಾವಾಗ ಆ ನಿಟ್ಟಿನಲ್ಲಿ ರಾಜೀನಾಮೆ ನೀಡ್ತೀನಿ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಇದಕ್ಕೆ ಜನರು ಮತ್ತು ಅಭಿಮಾನಿಗಳು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಹಿಂದ ನಾಯಕರು ಈ ಒಂದು ನಡೆಯ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ನಡೆಯ ವಿರುದ್ಧ, ಕಾಂಗ್ರೆಸ್ನ ಹೈಕಮಾಂಡ್ ನಡೆಯ ವಿರುದ್ಧ ಹೋರಾಟಕ್ಕೆ ಕೂಡ ಕರೆಯನ್ನ ನೀಡುವಂತದ್ದು. ಸೌಖ್ಯ. ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.